ಈ ಚಕ್ರಕೋಟೆಗೆ ನಾನೇ ಚಕ್ರೇಶ್ವರ. ಸುತ್ತು 10 ಹಳ್ಳಿಗೆ ನಾನೇ ಅಧಿಪತಿ ಎಂದು ಬಡವರ ರಕ್ತ ಸೀಪಿ ಭೂಪತಿ ಎಂದು ಮರೆದು ಆ ಪಾಟೀಲನೆಂದು ನನ್ನ ಕುಟಿಲ ಕಾರಸ್ಥಾನಕ್ಕ ನನ್ನ ಕುಟಿಲ ಕಾರಸ್ಥಾನಕ್ಕ ಬಲಿಯಾಗಿ ಇಲಿಯಾಗಿ ಬಿದ್ದುಕೊಂಡ ಈ ನನ್ನ ಕಸದ ತೊಟ್ಟಿಯಲ್ಲಿ ಪಾಟೀಲ ಈ ನನ್ನ ಕೈ ಚಳಕದಿಂದ ಈ ನಿನ್ನ ಚಪಲತೆಗೆ ನಿನ್ನ ಈ ಬಾಂಧವರನ್ನು ಕಳೆದುಕೊಂಡು ನೀನು ಬೀದಿ ಪಾಲಾಗಿ ಬಿಟ್ಟೆ. ಆದರೆ ಆ ನಿನ್ನ ಮಡದಿ ಗೌರಿ ನನ್ನ ಅರಮನೆಯಲ್ಲಿ ಅರ್ಧಾಂಗಿಯಾಗಿ ಬರುತ್ತಿದ್ದಾಳೆ. ಇದೊಂದು ಕ್ಷಣದಲ್ಲಿ ಆ ಪ್ರೇಮಾಳನ್ನು ಹೊತ್ತು ತರ್ತೆಂದು ಹೋದ ಮಲ್ಲೇಸಿ ಸತ್ತರೆ ಸಾಕು ಶಿವರಾಣೆ ಕೈಯಲ್ಲಿ ಅಂದಾಗ ಈ ನಗರಕ್ಕೆ ನಾನೇ ಅಧಿಪತಿ. ಅಷ್ಟೇ ಅಲ್ಲ, ಈ ಚಕ್ರಕೋಟೆಗೆ ನಾನೇ ಚಕ್ರಾಧೀಶ್ವರ. ಕರಿಯಾ ಏ ಮರಿಯಾ, ಕರಿಯಾ ಏ ಮರಿಯಾ, ಮಂಜೂರಿಯಪ್ಪ ಕರ್ಕೊಂಬಂದ್ರಿ. ನೀವು ಮಲ್ಲೇಶನ ಮೀರಿಸಿದ ಮಲ್ಲರಾದ್ರಿ. ಶಬ್ಬಾಷ್ ಕರಿಯಾ ಶಬ್ಬಾಷ್. ಬೇಗ ಪಂಜರು ಹಾಕಿ ಈ ಅರಗಿನಿಯನ್ನು. ಆಯ್ತು. ಹೆಲೋ ಶಶಿಧರ, ಮೋಸದಿಂದ ನನ್ನ ಗಂಡನ ಆಸ್ತಿ ಬರೆಸಿಕೊಂಡು ನನ್ನ ಬಾಂಧವರನ್ನು ಹಗಲಿಸಿ ಈಗ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನನ್ನನ್ನು ಕಟ್ಟೆ ಹಾಕಿರುವೆ ಅಲ್ಲ. ನೀನೊಬ್ಬ ಗಂಡಸಲ್ಲ, ಭಂಡ ನೀನು. ನನ್ನ ಗಂಡ ಸ್ಥಳಕ್ಕೆ ಸವಾಲು ಹಾಕುವೆಯಾ ಎಣ್ಣೆ? ನನ್ನ ಕಾಮದ ಕೇಸರಿಯನ್ನು ಈ ಕೇಸರಿಯನ್ನು ಕೆರಳಿಸಬೇಡ. ಈ ನಿನ್ನ ದುಂಡು ಮುಖವಾದ ದುಂಡು ಮೈಯನ್ನು ನಾನು ಸುಖ ಉಂಡು ನಿನ್ನನ್ನು ಮುಗಿಸಬೇಕೆಂದು ಉತ್ತರಿಸಿದ್ದಾನೆ ಈ ಶಶಿಧರ. ನಿನ್ನನ್ನು ತುಂಡು ಬಟ್ಟೆ ಇಲ್ಲದೆ ನಿನ್ನ ರೂಪಲಾವಣೆಯನ್ನು ಕಣ್ಣು ತುಂಬ ನೋಡಬೇಕೆಂದು
ನನ್ನ ಆಸೆ. ಏಯ್, ಒಂದು ಹೆಜ್ಜೆ ಮುಂದೆ ಇಡಿದ್ರು ಮೂರ್ಖ. ಅಂದು ದ್ರೌಪದಿಯ ದೇಹವನ್ನು ಬೆತ್ತಲನಾಗಿ ನೋಡಬೇಕೆಂದು ಛಲ ತೊಟ್ಟ ಬಂದ ದುರ್ಯೋಧನ ಅವಳ ಗಂಡ ಭೀಮನ ಕೈಯಲ್ಲಿ ತನ್ನ ತುಂಡು ತುಂಡಾಗಿ ಮುರಿಸಿಕೊಂಡು ಸತ್ತು ಹೋದ ದುರ್ಯೋಧನ. ಅಷ್ಟೇ ಅಲ್ಲ, ಆ ಸೀರೆಯನ್ನು ಸೆಳೆದಕ್ಕೆ ಹೋದ ದ್ರೌಪದಿಯನ್ನು ಆ ದುಶ್ಯಾಸನ ಅವಳ ಮೇಲೆ ಕಣ್ಣು ಹಾಕಿದಾಗ ಅವನ ಹೊಟ್ಟೆಯನ್ನು ಹರಿದು ಅವಳ ಕೊರಳಿಗೆ ಮಾಲೆ ಹಾಕಿದವಳನ್ನು ನೆನಪಿಸಿಕೋ ಮೂರ್ಖ. ಹೇ ಗೌರಿ, ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಿ ನಿಸ್ವಾರ್ಥ ಮಾಡಿಕೊಳ್ಳಬೇಡ ಇಲ್ಲಿನ ಜೀವನವನ್ನು. ಈ ನಿನ್ನ ಅರಮನೆಯಲ್ಲಿ ನೀನೇ ಗೌಡಶಾಲಿಯಾಗಿ ಇರಬೇಕೆಂದು ನಾನು ವಿಕಟಿಸುತ್ತಿರುವಾಗ, ಆದರೆ ಆ ನಿನ್ನ ಗೌಡನ ಸ್ಥಾನದಲ್ಲಿ ನಾನು ಅಲಂಕರಿಸಿ ಕುಲಂಕುಷವಾಗಿ ನಿನ್ನನ್ನು ಸ್ವೀಕರಿಸುತ್ತೇನೆ. ಗೌರಿ, ನಿನ್ನನ್ನು ಯಾವ ತರನಾಗಿ ಚುಂಬಿಸಲಿ? ನಾನು ಚುಂಬಿಸುವ ಹೊಡೆತಕ್ಕೆ ಎಲ್ಲಿ ನಿನ್ನ ಮುಖ ಬಾಡಿ ಹೋಗುತ್ತದೆ ಎಂದು ನನಗೆ ಸಂದೇಹ ಬರುತ್ತಿದೆ. ಬಾರೇ ಬಾ. ಶಶಿಧರ, ಸನಿಹ ಬರಬೇಡ. ನೋಡು, ಸ್ತ್ರೀಯರ ಹೆಣ್ಣಿನ ಮೇಲೆ ಈ ರೀತಿ ಕಣ್ಣು ಹಾಕಲು ಬಂದರೆ ಆ ಪಾಪ ನಿನಗೆ ತಟ್ಟದೆ ಬಿಡಲಾರದು. ಸರ ಹಿಂದಕ್ಕೆ. ಭುವನವನ್ನೇ ಬೆಳಗುವ ಈ ಚಂದ್ರ ಬ್ರಹ್ಮಸ್ಥನಾಗಿ ಆ ಪತ್ನಿಯನ್ನು ಮೋಹಿಸಿದ. ನಾನು ಯಾಕೆ ನಿನ್ನನ್ನು ಮೋಹಿಸಬಾರದು? ಬಾರೇ ಬಾ. ಮದ್ದಾಣಿ, ನಾನವಿಲ್ಲದ ಸಮಯ ಸಾಧಿಸಿ ನನ್ನ ತಾಯಿಯನ್ನು ಕಟ್ಟಿ ಹಾಕಿರುವೆ. ಆ ಮಗನೇ, ನಿನ್ನನ್ನು ಜೀವ ತೆಗೆಯದೆ ಬಿಡಲಾರೆ. ಹೇ ಶಿವರಾಯ, ಕರಿಯ, ಹೇ ಮರಿಯ, ಕಟ್ಟಿ ಹಾಕರಿ ಇವನನ್ನು. ನನ್ನನ್ನು ಹಿಡಿಯುವ ತಾಕತ್ತ ನಿನ್ನ ಎಂಜಲತ್ತಿಯಿಂದ ಬದುಕುವ ನಾಯಿಗಳಿಗೆ ಎಲ್ಲಿದೆ? ಪತಿವ್ರತೆಯ ಶಿರೋಮಣಿಯಾದ ನನ್ನ ತಾಯಿಯನ್ನು ಕಟ್ಟಿ ಹಾಕಿರುವಲ್ಲ, ನಿನ್ನ ಇನ್ನೊಂದು ಜೀವಂತ ಉಳಿಸಲಾರೆ. ಜೈ ಪರಶುರಾಮ. ಅಮ್ಮ, ಹೆತ್ತ ತಾಯಿಯನ್ನು ನನ್ನ ಹೆತ್ತ ತಾಯಿಯ ಕಣ್ಣಲ್ಲಿ ನೇರು ಹಣಿಸಿದ ಯಾವನೇ ಸೂರಾಗಲೇ ಅವನ ರಕ್ತವನ್ನು ಕುಡಿಯದೆ ಬಿಡಲಾರೆ. ಅಮ್ಮ, ಅವನ ರಕ್ತವನ್ನು ಕುಡಿಯದೆ ಬಿಡಲಾರೆ. ಲೇ ಶಶಿ, ಶಿವರಾಯ ನಿಲ್ಲು, ಶಿವರಾಯ ನಿಲ್ಲು. ಕೈ ಕಡಿ ಹೋಗಿ ಲೇ ಮಗನೇ ಶಶಿಧರ,
ಶಿವನ ಅವತಾರಿ ಆದ ದೇವರಂತ ನನ್ನ ಶಿವರಾಯನನ್ನು ಗೋಂಡು ಹಾಕ್ತೀಯ ಮಗನೇ? ನಾನು ನಿನ್ನ ಜೀವ ಸಹಿತ ಬಿಡಲಾರೆ. ಪಾಟೀಲ, ಏನು ಮಾಡ್ತಿ ಮಾಡು. ನಿಮ್ಮ ಈ ಒಬ್ಬೊಬ್ಬರನ್ನು ಮುಗಿಸದೆ ಬಿಡಲಾರೆ. ಮುಚ್ಚಲೆ ಬಾಯಿನ. ನಾಡಿಗೆ ನಾಯಕನಾಗಿ ಮೆರೆಯಬೇಕಿದ್ದ ನನ್ನನ್ನು ನೀನು ಮಾಡಿದ ಕೃತ್ಯ ಒಂದೇ ಎರಡ. ಆತ್ಮೀಯನ ಗೆಳೆದು ನಂಬಿ ನಿನ್ನನ್ನು ನನ್ನ ಮನೆಯಲ್ಲಿ ಇರಿಸಿಕೊಂಡೆ. ನನ್ನ ಮನೆಯನ್ನೇ ಮಸನ ಮಾಡಿದೆ. ನನ್ನ ಬಂಧು ಬಳಗನೆಲ್ಲ ಅಗಲಿಸಿದಿ. ದೇವರಂತ ನನ್ನನಿಗೆ ನನ್ನ ಕೈಯಿಂದ ಹೊಡಿಸಿದಿ, ಒದಿಸಿದಿ. ನನ್ನ ಹೆತ್ತ ಮಗನಾದ ಅಲ್ಲದಿದ್ದರೂ ಸಾಕು ಮಗನಾಗಿ ಅವನನ್ನು ನನ್ನ ಮನೆಯಿಂದ ಹೊರಹಾಕಿಸಿದಿ. ಅಪ್ಪ ಮಕ್ಕಳಂತೆ ನಡೆದುಕೊಂಡು ನನ್ನ ಶಿವರಾಯನಿಗೆ ನನ್ನಿಂದಾನೆ ನನ್ನ ಹೆಂಡತಿಗೆ ಹೇಳಿ ವಿಷ ಹಾಕುವಂತೆ ಮಾಡಿದೆ. ಮೋಸದಿಂದ ಮದ್ಯಪಾನ ಮಾಡಿಸಿ ನೀ ನನ್ನ ಸರ್ವ ಆಸ್ತಿಯೆಲ್ಲ ಬರೆಸಿಕೊಂಡೆ. ಇದೆಲ್ಲ ಸೇಡಿಗೆ ಆಗಿ ಕ್ಯಾರಿಬೇಕಾದರೆ ಈ ಬೆಂಕಿಯ ಕಿಡಿ ನೀನು ಸುಡಲೇಬೇಕು. ಚಾರ ಒಂದು ತೆರಿಗೆ ತೊಗೊಂಬರಿ ಟ್ರಿಪ್ ಕುಡಿಯಾಕ. ಆ ಶಿವರಾಯನನ್ನು ಶಿವರಾಯ, ಶಶಿಧರನನ್ನು ಕೊಲೆ ಮಾಡಿದ ಪ್ರಕರಣಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡುತ್ತೇನೆ. ಲೇ ಮಲೇಸಿ. ಇಲ್ಲ ಸಾಹೇಬ್ರೆ, ಈ ಕೊಲೆಯನ್ನು ನಾನೇ ಮಾಡಿದ್ದೇನೆ. ನನ್ನನ್ನು ಅರೆಸ್ಟ್ ಮಾಡಿ. ಮಾತಾಡಿ. ಇಲ್ಲ ಸಾಹೇಬರೇ, ಇಲ್ಲ. ಈ ಕೊಲೆ ನಾನು ಮಾಡಿದ್ದೇನೆ. ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲ ಸಾಹೇಬ್ರೆ, ಈ ಕೊಲೆನ ನಾನೇ ಮಾಡ್ತೇನೆ. ಈ ಕೊಡ್ಲೆಯಿಂದ ನಾನೇ ಅವರನ್ನ ಕರೆದಿದ್ದೇನೆ. ಇಲ್ಲ ಸರ್, ಹೌದು. ಈ ಶಶಿಧರನ ಪುಡಾರಿತನ ಬಹಳ ದಿನದಿಂದ ನಿರೀಕ್ಷಿಸಿದ್ದೇನೆ. ಎಲ್ಲ ದಾಖಲಾತಿಯನ್ನು ಪಡೆದುಕೊಂಡು ಇವನು ರೌಡಿ, ಇವನು ಇದರಲ್ಲಿ ಅಡಿಗೆ ಕುಳಿತಿದ್ದಾನೆ. ಈ ಗೌಡರ ಅಂಶಕ್ಕೆ ಕಳಂಕ ತಂದವರು ಇವರೇ. ಈ ಬಹುಶಃ ಈ ಕೊಲೆಗೆ ಈ ಮಲ್ಲೇಶ ಕಾರಣವಾಗಿರಬಹುದು. ಅದೇನಂತ ನೀವು ಬರ್ಕೊಂಡಲ್ರಿ ಸಾಹೇಬ್ರ? ಹೌದು ಸರ್, ದುಷ್ಟರ ಮರ್ದನಕ್ಕಾಗಿ, ಶಿಷ್ಟರ ಪಾಲನೆಗಾಗಿ ಅವತರಿಸಿದ ನಿಜವಾಗಿಯೂ ಭೂಮಿಗೆ ಬಂದ ಭಗವಂತ. ಇವನ ಚರಿತ್ರೆ 200 ಪುಟಗಳಿವೆ, ಇತಿಹಾಸವಾಗಿದೆ. ನಿಮಗೆ ಧನ್ಯವಾದಗಳು. ಎಳೆದುಕೊಂಡು ಹೋಗ್ರಿ ಇವನ. ಹೇಳ್ರಿ.
ಅವನೇ ಇಷ್ಟಕ್ಕೆಲ್ಲ ನಮ್ಮೆಲ್ಲರನ್ನು ಒಂದುಗೂಡಿಸಿ ಒಟ್ಟಾರೆಗೂಡಿಸಿದ ಅವನು ದೊಡ್ಡವನಲ್ಲವೇ ಮಾಮ? ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಶಿವನ ಅನಂತನಮ್ಮ ನಮ್ಮ ಮನೆಯಲ್ಲಿ ಆಳಾಗಿ ದುಡಿದು ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶಿವ ಅನಂತನಮ್ಮ ಅನಂತ. ಅಪ್ಪ ಅಮ್ಮ, ಈ ನಿನ್ನ ಮಾತು ನನಗೆ ಆಶೀರ್ವಾದ ಅಂತೆ ಅಣ್ಣ. ನಿನಗೆ ಆಶ್ಚರ್ಯವಾಗುತ್ತದೆ. ಆಶ್ಚರ್ಯವಾಗುವುದು ಏನು ಮಾಡುತ್ತಿದೆಯೋ ಮಗನಿಗೆ? ಈ ನಿನ್ನ ಹುಚ್ಚುತ್ತಲೇ ಹೋಗ್ಬೇಕಲ್ಲ. ದುಷ್ಟರ ಜೋಡಿ ಕೂಡಿ ದುಷ್ಟತನವನ್ನೇ ಮಾಡಿ ಕೊನೆಗೆ ನನ್ನ ಮಗ ಶಿವರಾಯನಿಗೆ ಹಾಲಿನಲ್ಲಿ ವಿಷ ಬೆಲ್ಲ ಕುಡಿಸುವುದಾಗಿದೆ. ಮತ್ತೆ ಅವನ ಮೇಲೆ ಕುರಿಯಾಪಾದರೆ ಕಳತನೆಯನ್ನು ಹೊರಿಸಿದೆ. ಆದರೂ ಅವನು ನೀನು ನನ್ನ ಚಿಕ್ಕಪ್ಪನೆಂದು ಅವನು ಅಹಂಕಾರ ತಿಳಿಯದೆ ಮತ್ತೆ ನಮ್ಮೆಲ್ಲರನ್ನು ಎತ್ತಿಕೊಂಡು ಈ ಮನೆಗೆ ಒಂದಾಗುವಂತ ಮಾಡಿದ ಆ ನಿಜವಾಗಲು ನಮ್ಮ ಶಿವರೂಪದ ಶಿವರಾಯನಪ್ಪ. ಶಿವರಾಯ, ನೀನು ಅವನಲ್ಲಿ ಕ್ಷಮೆ ಕೇಳು ಪಾಟೀಲ. ಅವನು ಸಾಮಾನ್ಯನಲ್ಲ. ಅವತ್ತಿನ ನೀನು ಹೇಳ್ತೀನಲ್ಲ, ಅವನು ಸಾಮಾನ್ಯ ಅಲ್ಲ, ಅವನ ಅವತಾರ ಪುರುಷ ಇದ್ದಾನೆಂದು. ಆ ಮಾತು ಈಗ ನಡೆಸಿಕೊಟ್ಟ ಪ್ರಕಾರ ನಮ್ಮೆಲ್ಲರನ್ನು ಮತ್ತೆ ನಮಗೆ ಈ ಆಸ್ತಿ ಮರಳಿ ಸಿಗುವಂತೆ ಮಾಡಿದ ಆ ಶಿವ ನಮ್ಮೆಲ್ಲರಿಗೂ ಅವನೇ ಕರುಣಾಕರನಪ್ಪ, ಅವನೇ ಕರುಣ. ಹಾಗಂತ ನಾವೆಲ್ಲರೂ ಕೂಡಿ ಆ ಗುಳಿ ಬಸವೇಶ್ವರನಲ್ಲಿ ಗ್ರಾಮ ದೇವತೆಯಲ್ಲಿ ಎಲ್ಲರೂ ಒಂದಾಗಿಕೊಂಡು ಮಂಗಳಾರತಿಯನ್ನು ಮಾಡಿ ಎಲ್ಲರೂ ಒಂದಾಗೋಣಪ್ಪ. ಗುರುರಾಜ ಸಿದ್ಧ ರೂಢ ಸಮತ ಬೆಳಗುವಿನ ರತಿಯ ಗುರುವರ ಬೆಳಗುವಿನ ರತಿಯ ಗುರುರಾಜ ಸಿದ್ಧ ರೂಢ ಸಮತ ಬೆಳಗುವಿನ ರತಿಯ ಗುರುವರ ಬೆಳಗುವಿನ ರತಿಯ ತತ್ವಂ ಪರದ ಅರ್ಥಮಗೂಡಿಸಿರಿ ಗುರುವರ ಅರ್ಥಮಗೂಡಿಸಿರಿ ಶಂಕರನಾಮೋ ಸರ್ವ ಮಾಡಿಸಿರಿ ಗುರುವರ ಸರ್ವ ಮಾಡಿಸಿರಿ ಗುರುರಾಜ ಸೀತಾ ರೂಢ ಸಮರ್ಥ ಬೆಳಗುವಿನಾರತಿಯ ಗುರುವರ ಬೆಳಗುವಿನಾರತಿಯ ಶ್ಯಾಮಲ ಶ್ರೀರಾಮ ಶಂಕರನೀರುವಿ ಗುರುವರ ಶಂಕರನೀರುವಿ ಕಾಮಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿ ಗುರುವರ ಶಾಂತಿಯ ಬೀರಿ ಗುರುರಾಜ ಸೀತಾ ರೂಢ ಸಮರ್ಥ ಬೆಳಗ
ವರಕೂತಲಾತುರ ದೈವ ನಿರುತದಿ ನಿರುತದಿ ವಾಸಿಸಿರಿ ಗುರುವರ ನಿರುತದಿ ವಾಸಿಸಿರಿ ಗುರುರಾಜ ಶ್ರೀಕಾರುಣ ಸಮರ್ಥ ರಘುವಿನಾರತಿಯ ಗುರುವರ ರಘುವಿನಾರತಿಯ ಗುರುರಾಜ ಶ್ರೀಕಾರುಣ ಸಮರ್ಥ ರಘುವಿನಾರತಿಯ ಗುರುವರ ರಘುವಿನಾರತಿಯ ಗುರುವರ ರಘುವಿನಾರತಿಯ ಗುರುವರ ರಘುವಿನಾರತಿಯ श्री गुड़ी बसवेश्वर महाराज की श्री गुड़ी बसवेश्वर महाराज की श्री अडवी सिद्धेश्वर महाराज की सद्गुरु भाड़ेश्वर महाराज की सकल साधु संत महाराज की जय मंगलम जय नमः पार्वती शिवाय नमः। ರಾಮದೇವಿ ನಾಟ್ಯ ಸಂಘಕ್ಕೆ ರಾಮದೇವಿ ನಾಟ್ಯ ಸಂಘಕ್ಕೆ ಒಂದೇ ಒಂದೇ ಒಂದೇ